ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಕನ್ನಡ. ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಬಂದೀವಿ ನೋಡ್ರಿ ಇವತ್ತು ರಾಮದುರ್ಗದ ಅರಣ್ಯ ಪ್ರದೇಶದಲ್ಲಿ ಇರುವಂಥ ದೊಡ್ಡಮಂಗಡಿ ಟ್ರೀ ಪಾರ್ಕಿಗೆ ನಿಮಗೆಲ್ಲರಿಗೂ ಸ್ವಾಗತ. ದೊಡ್ಡಮಂಗಡಿ ಟ್ರೀ ಪಾರ್ಕ್ ಮುಳ್ಳೂರು ಗುಡ್ಡ ಮತ್ತು ಶಿವನ ಮೂರ್ತಿಯು ಕರ್ನಾಟಕದ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಲ್ಲಿ ಒಂದಾಗೈತಿ ಅಂತ ಹೇಳ್ಬೋದು. ಇದರ ಸಂಪೂರ್ಣ ಮಾಹಿತಿ ನಮ್ಮ ವಿಡಿಯೋದೊಳಗೆ ಐತಿ. ಈ ವಿಡಿಯೋನ ಸ್ಕಿಪ್ ಮಾಡದ ಪೂರ್ತಿಯನ್ನಾಗಿ ನೋಡ್ರಿ. ಇದು ಕೇವಲ 2.3 ಕಿಲೋಮೀಟರ್ ದೂರದಾಗಿರ್ತೈತಿ ರಾಮದುರ್ಗದಿಂದ. ಇದು ಬೆಳಗಾವಿ ಜಿಲ್ಲೆ ಒಳಗೆ ಬರ್ತೈತಿ ನೋಡ್ರಿ. ಅರಣ್ಯ ಇಲಾಖೆಯಿಂದ ಮಾಡಿದಂಥ ಐ ಲವ್ ಅರಣ್ಯ, ನಾನು ಅರಣ್ಯವನ್ನು ಪ್ರೀತಿಸ್ತೀನಿ ಅನ್ನುವಂಥ ಒಂದು ಬೋರ್ಡು ನಿಮಗೆ ಇಲ್ಲಿ ಕಾಣಿಸ್ತೈತಿ. ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಅಂಥೇಳಿ ಇದನ್ನು ದೊಡ್ಡಮಂಗಡಿಯ ಟ್ರೀ ಪಾರ್ಕ್ ಅಂಥೇಳಿ ಇದನ್ನು ಕರೀತಾರೆ. ಇದು ಹೈವೇಯ ಪಕ್ಕದೊಳಗೆ ಇರ್ತೈತಿ ನೋಡ್ರಿ. ಇಲ್ಲಿ ಸಾಕಷ್ಟು ದಿನಾಲು ಏನಪ್ಪ ಅಂದ್ರೆ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಯಾಕಂದ್ರೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂಥ ಒಂದು ದೊಡ್ಡ ಇಲ್ಲಿ ಏನಪ್ಪ 78 ಅಡಿಯ ಒಂದು 2ನೇ ಎತ್ತರದ ಶಿವನ ಮೂರ್ತಿ ಕೂಡ ಇಲ್ಲಿ ಐತಿ. ಇದು ಕರ್ನಾಟಕದ ರಾಜ್ಯದಲ್ಲಿ 2ನೇ ಎತ್ತರದ ಶಿವನ ಮೂರ್ತಿ ಅಂಥೇಳಿ ಹೆಗ್ಗಳಿಕೆಗೆ ಪಾತ್ರ ಆಗೈತಿ. ಆಮೇಲೆ ಇದರ ಒಂದು ಭವ್ಯವಾದ ಶಿವನ ಮೂರ್ತಿ ಜೊತೆಗೆ ಒಂದು ದೊಡ್ಡ ಗಾತ್ರದ ನಂದಿಯ ವಿಗ್ರಹವು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಇದು ಕೂಡ ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ಮತ್ತು ಪ್ರಸಿದ್ಧ ಶಿಲ್ಪಿ ಶ್ರೀಧರ್ ಮೂರ್ತಿಯವರು ಇದನ್ನು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನೊಳಗೆ ಬರ್ತೈತಿ. ಬೆಳಗಾವಿಯ ಟೂರಿಸಂ ಮತ್ತು ಜಾಲತಾಣದ ಮೂಲಕ ಈ ತಾಣವನ್ನು ಇನ್ನಷ್ಟು ವಿವರಗಳನ್ನು ನೀವು ಪಡಿಬೋದು. ಇದರಲ್ಲಿ ಏನಪ್ಪ ಅಂದ್ರೆ ಪ್ರಕೃತಿಯ ಸೌಂದರ್ಯ ಮತ್ತು ಸುತ್ತಲಿನ ಹಸಿರಿನಿಂದ ಕೂಡಿರುವಂತಹ ಈ ಜಾಗ ಪ್ರಕೃತಿಯ ಪ್ರಿಯರಿಗೆ ಮತ್ತು ಧ್ಯಾನ ಮಾಡುವ ಅತ್ಯಂತ ಪ್ರಶಾಂತವಾಗಿರುವ ಸ್ಥಳ ಅಂಥೇಳಿ ಹೇಳ್ಬೋದು ನಾವು ಇದನ್ನು. ಇಲ್ಲಿ ಪಾರ್ಕ್ನಲ್ಲಿ ಸೌಲಭ್ಯ ಅಂದ್ರೆ ಮಕ್ಕಳಿಗೆ ಒಂದು ಆಟ ಆಡೋಕೆ, ಆಮೇಲೆ ವಿಶ್ರಾಂತಿ ಪಡೆಯೋಕೆ ಸ್ಥಳ ಐತಿ. ಮತ್ತು ಸಸ್ಯಗಳ ನಡುವೆ ನೀವು ನಡೆದಾಡಬಹುದು. ಆಮೇಲೆ ಅನುಕೂಲ ಕೂಡ ಇಲ್ಲಿ ಐತಿ. ನೋಡ್ಬೋದು ಯಾವ ಥರ ಇಲ್ಲಿ ರಾಮದುರ್ಗದ ಒಂದು ದೃಶ್ಯ ನಿಮಗಿಲ್ಲಿ ಮ್ಯಾಲಿನ ಥರ ಕಾಣಿಸ್ತೈತಿ. ಇಲ್ಲಿಂದ ನೀವು ಎಲ್ಲ ದೃಶ್ಯವನ್ನು ಇಲ್ಲಿ ರಾಮದುರ್ಗ ನೋಟವನ್ನು ನೀವು ಇಲ್ಲಿ ನೋಡ್ಬೋದು. ಇದೊಂದು ಅರಣ್ಯ ಇಲಾಖೆಯಿಂದ ಮಾಡಿದಂಥ ಐ ಲವ್ ಅರಣ್ಯ ಅನ್ನುವಂಥ ಒಂದು ಬೋರ್ಡ್ ಕೂಡ ಇಲ್ಲಿ ನಿಮ್ಗೆ ಕಾಣಿಸ್ತೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ.